ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸರ್ಕಾರದ ಈ ನೇಮಕಾತಿ ನಾಟಕಕ್ಕೆ ದಿನೇ ದಿನೇ ರಾಜ್ಯದ ಯುವ ಜನತೆ ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಒಂದಿನ ಇಲ್ಲ ಮೊನ್ನೆ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಅಂಜಿನಪ್ಪ ಅಂತೇಳಿ ಒಂದು 26 ವರ್ಷದ ಯುವಕ ಮನೆಯಲ್ಲೇ ಸ್ಟಡಿ ಮಾಡ್ತಾ ಇರ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಸೊ ಆತ ತನ್ನ ಈ ಒಂದು ಎಲ್ಲ ಒತ್ತಡಗಳು, ಇತ್ತೀಚೆಗೆ ಸರ್ಕಾರ ನೋಟಿಫಿಕೇಶನ್ ಮಾಡದೇ ಇರೋದು, ಹಿಂದೆ ಪರೀಕ್ಷೆಗಳಲ್ಲಿ ವಿಫಲ ಆಗಿರುವಂಥದ್ದು ಎಲ್ಲವೂ ಕೂಡ ಮನಸ್ಸಿಗೆ ವಿಪರೀತ ನೋವು ಕಾಡಿ ಆತ ತನ್ನ ಬದುಕನ್ನು ಕೊನೆಗಾಣಿಸ್ಕೊಂಡಿದ್ದಾನೆ. ಆ್ಯಂಡ್ ಅದೇ ರೀತಿ ಘಟನೆ ಇವತ್ತು ಮತ್ತೊಂದು ಧಾರವಾಡದಲ್ಲಿ ಈ ಹಿಂದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದಂಥ ಆಸ್ಪಿರೆಂಟು. ಸೊ ಅದು ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಾಗಲವಾಡ ಅಂತೇಳಿ ಒಂದು ಗ್ರಾಮ. ಆ ಗ್ರಾಮದ ಯುವಕ ಈ ಹಿಂದೆ ತುಂಬ ಪ್ರತಿಭಾನ್ವಿತ, ಶಾಲಾ ದಿನಗಳಲ್ಲಿ ಪ್ರತಿಭಾ ಕಾರಂಜಿ ರೀತಿ ಆಶು ಭಾಷಣ ಸ್ಪರ್ಧೆಗಳೆಲ್ಲ ತುಂಬ ಪ್ರತಿಭೆಯನ್ನು ತೋರಿಸ್ತಾತ. SLC PUCಗಳೆಲ್ಲ ಟಾಪರ್ 93, 94. ಆ್ಯಂಡ್ ಇತ್ತೀಚೆಗೆ ನಡೆದ ಕೆಲವು ಪರೀಕ್ಷೆಗಳಲ್ಲೂ ಕೂಡ ತುಂಬ ಒಳ್ಳೆ ಸ್ಕೋರ್ ಮಾಡಿದ್ದಾನೆ. ಟೆಟ್ ಎಕ್ಸಾಮ್ ಕೂಡ ಬರೆದಿರ್ತಾನೆ ಇತ್ತೀಚೆಗೆ. ಕಳೆದ ಬಾರಿ VAO ಪರೀಕ್ಷೆಗೆ ಒಂದು 4 ಮಾರ್ಕ್ಸಿಂದ ವಿಫಲ ಆಗಿರ್ತಾನೆ. ಇದೆಲ್ಲದರ ನಡುವೆ ಇನ್ನೊಂದು ಭರವಸೆ ಉಳ್ಕೊಂಡಿತ್ತೇನೋ, ನಾನು ಅಟ್ಲೀಸ್ಟ್ ಈ ಬಾರಿ ಅದರ ನೋಟಿಫಿಕೇಶನ್ಗಳಾಗುತ್ತೆ, ಮತ್ತೆ ನಾನು ಪಾಸ್ ಮಾಡ್ಕೋತೀನಿ, ಯಾವ್ದಾದ್ರು ಎಕ್ಸಾಮ್ ಆಗುತ್ತೆ ಅಂತ. ಬಟ್ ಸರ್ಕಾರ ಮಾಡ್ತಾ ಇರುವಂಥ ಈ ಒಂದು ನೀತಿಯಿಂದ ದಿನೇ 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 ಮುಂದೂಡಿಕೆ ಮಾಡ್ತಾ 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 ಆಸ್ಪಿರೆಂಟ್ಸ್ಗಳಿಗೆ ಒತ್ತಡ ಆಗಿ ಕಡೆಗತ್ತ ವಾಪಸ್ ತನ್ನ ಊರಿಗೆ ಬಂದು ಅಲ್ಲಿ ತಾನು ತನ್ನ ಬದುಕನ್ನು ಕೊನೆಗೊಳಿಸ್ಕೊಂಡಿದ್ದಾನೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ಮೊದಲ ಕಾರಣ ನಮ್ಮ ಸಮಾಜ, ಆಯ್ತಾ. ಈ ಸರ್ಕಾರ ಇದು ಓಕೆ, ಸರ್ಕಾರವನ್ನು ದೂಷಣೆ ಮಾಡುವಂಥದ್ದು ಒಂದು ಸೈಡಲ್ಲಿ ಇಟ್ಟರೆ ನೋಡಿದ್ರೆ ಸಮಾಜದಲ್ಲಿ ನೀವು ಇವತ್ತು ಎಲ್ಲೇ ಹೋಗಲಿ, ನಾವೊಂದು 10-15 ವರ್ಷದ ಕೆಳಗಡೆ ಎಲ್ಲಾದ್ರೂ ಹೋದ್ರೆ ಈ ಚಿಕ್ಕವರಿದ್ದ ಕೇಳಿದ್ರೆ ಮನೇಲಿ ಎಷ್ಟೇ ಕ್ಲಾಸ್ ಓದ್ತಿದ್ಯಪ್ಪ, ಏನು ಓದ್ತಿದ್ಯಾ ಅಂತ ಕೇಳ್ತಿದ್ರು. ಇವಾಗ ಏನು ನೌಕರಿ ಮಾಡ್ತೀಯ, ಇನ್ನು ಖಾಸಗಿ ನೌಕರಿ ಅಂದ್ಬಿಟ್ರೆ ಮುಖ ಒಂಥರ ಮಾಡ್ಕೊಂಡ್ಬಿಡೋದು. ಅಂದ್ರೆ ಸರ್ಕಾರಿ ನೌಕರಿ ಪಡೆದಿದ್ರೆ ಮಾತ್ರ ಅದ ಶ್ರೇಷ್ಠ ಅನ್ನೋ ಒಂದು ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಇವತ್ತು ಬಂದುಬಿಟ್ಟಿದೆ. ಅದೆಷ್ಟೋ ಜನ ಅದೆಷ್ಟೋ ಜನ ಗಂಡ್ಮಕ್ಳಿಗೆ ಮದುವೆ ಆಗದೆ ಇರೋದಕ್ಕೆ ಕಾರಣನೇ ಸರ್ಕಾರಿ ನೌಕರಿ. ಜಮೀನಿದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ, ಬಿಸ್ನೆಸ್ ಇದೆ ಅಂದ್ರೂ ಕೂಡ ಯಾರು ಹೆಣ್ಣು ಕೊಡಲ್ಲ. ಇನ್ನು ತಂದೆ ತಾಯಿಗಳಿಗೂ ಕೂಡ ಮಕ್ಕಳನ್ನ ಓದಕ್ಕೆ ಕಳಿಸಿದಾರೆ ಅಂದ್ರೆ ಊರಲ್ಲಿ ಒತ್ತಡ. ಏನ್ ಮಾಡ್ತಿದ್ದಾನ ಮಗ, ಓದ್ತಿದ್ದಾನ. ಗಂಡು ಮಕ್ಳಾದ್ರೆ ಬೇಗ ಮದುವೆ ಮಾಡ್ಲಿ, ಮನೆ ಜವಾಬ್ದಾರಿ ತೆಗೆದುಕೊಳ್ಳಿ ಅನ್ನೋದಾದ್ರೆ, ಹೆಣ್ಮಕ್ಳಿಗಾದ್ರೆ ನಿಮ್ ಮಗಳನ್ನ ಮದುವೆ ಮಾಡ್ಕೊಟ್ಬಿಡ್ಬೇಕು, ಯಾಕೆ ಓದಿಸ್ಬೇಕು, ಮೊದಲೇ ಕಾಲ ಸರಿ ಇಲ್ಲ ಅನ್ನೋ ಮಾತುಗಳು. ಈ ಎಲ್ಲ ನಿಂದನೆಗಳ ನಡುವೆ ಕೂಡ ಪೇರೆಂಟ್ಸ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಮಕ್ಕಳನ್ನ ಓದಿಸ್ತಿರ್ತಾರೆ. ಬಟ್ ಈ ಸರ್ಕಾರಗಳು, ಈ KPSC ಅಂತ ಭ್ರಷ್ಟರು ನಡೆಯೋ ಎಕ್ಸಾಮ್ಸ್ಗಳಿಗೆಲ್ಲ ಕಲ್ಲು ಹಾಕ್ತಾರೆ, ಕರಪ್ಷನ್ ಮಾಡ್ತಾರೆ, ದುಡ್ಡು ಅನ್ನೋ ಸಗಣಿನ ತಿಂತಾರೆ. ಬರೀ ದುಡ್ಡು ಬೇಕು ಇವ್ರಿಗೆ. KS ಅಧಿಕಾರಿ ಆಗ್ಬೇಕಂತ ಕನ್ಸ್ಕೊಂಡಂತ ಒಬ್ಬ ನಮ್ಮೂರಿನ ಯುವಕನ ಕತೆ ನಿಮ್ಗೆ ಹಿಂದೆ ಹೇಳಿದ್ದೆ ನಾನು. ಇರೋದೇ 1 ಎಕರೆ ಜಮೀನು, KS ಇಂಟರ್ವ್ಯೂವರೆಗೂ ಹೋಗಿರ್ತಾನೆ. ಕೇಳ್ತಾರ ಅದನ್ಗೆ 50 ಲಕ್ಷ ಕೊಡೋಕ್ಕಾಗತ್ತಾ ನಿನ್ಗೆ ಅಂತ. ಕಾಚಾಪುರ ಅಂತೇಳಿ ಒಂದು ಕುಗ್ರಾಮ. ಕೇಳಿದ್ರೆ ಅದ ಹೇಳಿ ಎಲ್ಲಿಂದ ಅವ್ರ ತಂದೆಗೆ ಹೋಗಿ ಕೇಳಿದ್ರೆ ಇರೋದೇ 1 ಎಕರೆ ಜಮೀನು, ಅದನ್ನ ತಿರ್ಗಾ ಮುರ್ಗ 10 ಸಲ ಮಾಡಿದ್ರೆ 50 ಲಕ್ಷ ಬರಲ್ಲಪ್ಪ ಅಂತ ಆತ ಕನಸನ್ನೇ ಬಿಟ್ಟು ಶಿಕ್ಷಕ ವೃತ್ತಿಯಲ್ಲಿದ್ದಾರೆ. ಎಷ್ಟೋ ಜನ ಈ KS KPSC ಇಂದ ಈ ಗೆಜೆಟೆಡ್ ಪ್ರೊಫೆಷನಲ್ ನೇಮಕಾತಿಗಳು ಅದೆಷ್ಟೋ ಜನ ತಮ್ಮ ಕನಸನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಇಂಥ ಹೊಲಸು ವ್ಯವಸ್ಥೆಯಲ್ಲಿ ಬದುಕ್ತಿರೋ ನಾವು ಸರ್ಕಾರಿ ಹುದ್ದೆ ಕನಸು ಕಟ್ಕೊಂಡು ದಿನನಿತ್ಯ ಕಷ್ಟಪಟ್ಟು ಲೈಬ್ರರಿ ಕೂತ್ಕೊಂಡು ಓದಿ ನೋಟಿಫಿಕೇಶನ್ ಆಗುತ್ತೆ. ನನಗೇನು ನಾಚಿಕೆ ಬಂದು ಹೋಗಿದೆ ಈ ವಿಷಯದ ಬಗ್ಗೆ. ನಾನು ಇತ್ತೀಚೆಗೆ ನೋಟಿಫಿಕೇಶನ್ ಅನ್ನೋ ವಿಷಯದ ಬಗ್ಗೆ ಹೇಳಕ್ ಹೋಗ್ತಿಲ್ಲ. ಯಾಕೆ ಅಂತಂದ್ರೆ ಎಷ್ಟು ದಿನ ಅಂತ ಆ ಮಾತನ್ನ ಹೇಳೋದು. ನಾವು ಸರ್ಕಾರದಂತೆ ಆಗ್ಬಿಡುತ್ತೆ ಪರಿಸ್ಥಿತಿ. ನಾವು ಹೇಳೋದು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಶಿಕ್ಷಕರದ್ದು ಇದೇ ಸಮಸ್ಯೆ ಆಗಿದೆ. ಪಾಪ ಅವ್ರಿಗೂ ಇಷ್ಟು ದಿನ ಅಂತ ಪಾಠ ಮಾಡ್ಬೇಕು, ಯಾವ ನೋಟಿಫಿಕೇಶನ್ಗಳಿಗೆಲ್ಲ. ಎಲ್ರಿಗೂ ಜೋಶ್ ಕಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಆದಷ್ಟು ಗಟ್ಟಿಯಾಗಿರ ಆಯ್ತಾ. 1000 ಜನ 1000 ಮಾತಾಡ್ಲಿ, ಮಾನ ಮರ್ಯಾದೆ ಎಲ್ಲ ನಾಚಿಕೆ 3 ಬಿಟ್ಟವರೇ ಸಮಾಜದ ಎಷ್ಟೋ ಚೆನ್ನಾಗಿ ಬದುಕ್ತಿದ್ದಾರೆ. ನಾವೇನಂತ ಕೆಟ್ಟ ಕೆಲಸ ಮಾಡಿಲ್ಲ. ಬಟ್ಟೆ ಬಿಚ್ಕೊಂಡೆಲ್ಲ ತೋರಿಸ್ಕೊಂಡು ಅಡ್ಡಾಡೋಂಥವ್ರು ಕೆಲವರು, ಮಾನ ಮರ್ಯಾದೆ ಬಿಟ್ಟವರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಇನ್ಫ್ಲುಯೆನ್ಸರ್ ಅನ್ನೋ ಹೆಸರಿನಲ್ಲಿ ಮೆರೆದಾಡ್ತಿದ್ದಾರೆ ದುಡ್ಡು ಮಾಡ್ಕೊಂಡು. ಅಂಥದ್ರಲ್ಲಿ ನೀವು ಕಷ್ಟಪಟ್ಟು ಓದಿದ್ರೆ ಇಂದಲ್ಲ ನಾಳೆ ಆ ಪ್ರತಿಭೆ, ಆ ನಾಲೆಜ್ ನಿಮ್ಮನ್ನ ಕೈ ಹಿಡಿಯುತ್ತೆ ಹೊರತು ಯಾವತ್ತೂ ಇದ್ದ ಕೆಟ್ಟ ನಿರ್ಧಾರಗಳಂತೆ ಅದು ಸಮಾಜ ಏನನ್ನುತ್ತೆ. ಸಮಾಜ ಇವತ್ತು ಬದುಕಿದಾರೆ ಅನ್ನತ್ತೆ, ನಾಳೆ ಸತ್ತೋದ ಅನ್ನತ್ತೆ ಹೊರತು ಯಾರು ನಿಮ್ಮ ಮನೆಗೆ ಬಂದು ಅನ್ನ ಹಾಕಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ನಂಬಿರ್ತಾರೆ, ಅದೆಷ್ಟೋ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಇಲ್ಲಿ ಬೆಳೆಸಿರ್ತಾರೆ. ಅಟ್ಲೀಸ್ಟ್ ಅವ್ರ ಋಣವನ್ನು ತೀರ್ಸೋಕಾದ್ರೂ ನೀವು ಬದುಕಿರಿ. ಈ ಸಮಾಜದ ಒತ್ತಡವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ದಿನನಿತ್ಯ ಹಂಗೆ ಸಾಯವಾಗಿದ್ರೆ ನನಗೆ 1000 ಮಾತಂತಾರೆ. ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಎಂತೆಂಥ ಮಾತುಗಳು, ಎಂತೆಂಥ ಘಟನೆಗಳನ್ನ ನಾನು ಎದುರಿಸಿದ್ದೀನಿ ಅಂದರೆ, ಈ KS ವಿಚಾರಗಳಲ್ಲೆಲ್ಲ ಮಾತಾಡುವಾಗ ನನಗೆ ಮಾತಾಡಿರೋ ಮಾತುಗಳನ್ನೆಲ್ಲ ಕೇಳಿದ್ರೆ 1 ದಿನ 2 ದಿನ ನಿದ್ದೆ ಮಾಡಿಲ್ಲ ನಾನು ರಾತ್ರಿ.
ಅಂತ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಬದುಕು ಇನ್ನೂ ತುಂಬಾ ವಿಶಾಲವಾಗಿದೆ, ಅವಕಾಶಗಳು ಇನ್ನೂ ಬಹಳಷ್ಟಿದೆ. ನಮ್ಮ ತಂದೆ ತಾಯಿಗಳ ಹಿಂದೆ ಎಲ್ಲ ಸರ್ಕಾರಿ ನೌಕರಿಗಳಿದ್ದೆ ನಮ್ಮನ್ನ ಇಲ್ಲಿವರೆಗೂ ಓದಿಸಿದ್ರ. ಅವರು ಹಿಂಗೆ ಕಷ್ಟಪಟ್ಟು ಜೀವನ ಮಾಡ್ಕೊಂಡ್ಬಂದ್ರು. ಅವ್ರಿಗೊಂದು ಕನಸಿರುತ್ತೆ, ಅವ್ರನ್ನ ಹೋಗಿ ನೀವು ಆಪ್ತವಾಗಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ ನೋಡಿ, ನಾನು ನಿಜವಾಗ್ಲೂ ಸರ್ಕಾರಿ ನೌಕರಿ ಕೈಲಿ ಆಗ್ತಿಲ್ಲ, ಹಿಂಗಿದೆ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ನಿನಗೆ ಒತ್ತಡ ತಗೊಂಡು ಮಾಡಪ್ಪ ಅಂತ ಹೇಳಲ್ಲ. ಮಾಡು, ಬೇರೆ ಏನೋ ಮಾಡು ಅಂತ ದಾರಿ ತೋರಿಸ್ತಾರೆ ಹೊರತು ಯಾರಿಗೂ ಮಕ್ಕಳ ಬಗ್ಗೆ ಒತ್ತಡ, ಅವ್ರ ಮೇಲೆ ಪ್ರೆಷರ್ ಹಾಕ್ಬೇಕು ಅನ್ನೋದು ಇರಲ್ಲ. ಸೊ ಸ್ವಲ್ಪ ಆಪ್ತತೆ ಬೆಳೆಸ್ಕೊಳ್ಳಿ. ಆ ಟೈಮ್ ಬಂದಾಗ ಮನಸ್ಸು ಪೂರ್ತಿ ಒತ್ತಡಕ್ಕೊಳಗಾದಾಗ ಯಾರಾದರೂ ನಿಮಗೆ ಆತ್ಮೀಯರು ಅನ್ಸಿದವ್ರ ಜೊತೆ ಒಂದಿಷ್ಟು ಜನ ಮಾತಾಡಿ, ಅಥವಾ ನಿಮ್ಗೆ ಏನಾದರೂ ಸಹಾಯ ಬೇಕಿದ್ರೆ ಓಪನ್ ಆಗಿ ಯಾರ ಹತ್ರನಾದ್ರೂ ಪರವಾಗಿಲ್ಲ ಆಚೆಗೆ ಬಿಟ್ಟು ಕೇಳಿ, ಸಹಾಯ ಮಾಡ್ತಾರೆ. ಆ ಕ್ಷಣ ಆದ್ಮೇಲೆ ನಿಮ್ಗೆ ಒಳ್ಳೆ ಟೈಮ್ ಬಂದಾಗ ನೀವು ಅವರಿಗೆ ಸಹಾಯ ಮಾಡಿ. ಹೊರತು ಯಾರೂ ಕೂಡ ಆ ರೀತಿ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಯಾಕಂದರೆ ತುಂಬ ಅವಕಾಶಗಳಿದೆ ಬದುಕೋದಕ್ಕೆ, ನೂರಾರು ದಾರಿಗಳಿದೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ. ಏನೆಲ್ಲಾದರೂ ಹೆಂಗಾದರೂ ಬಳಸ್ಕೊಂಡು ಬದುಕ್ಬಿಡ್ಬೋದು. ಆದರೆ ನಾವೇ ಇಲ್ಲ ಅಂತಂದರೆ ಏನೂ ಆಗಲ್ಲ. ಮನೆಯಲ್ಲಿ ಅಕ್ಕ ತಂಗಿ ನಮ್ಮನ್ನು ನಂಬ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಜವಾಬ್ದಾರಿಯುತ ಮಗ ಆಗಿ ಬದುಕಿದ್ರೆ ಸಾಕು. ಫಸ್ಟು ಈ ನಮ್ಮ ಸಮಾಜದ ಸರ್ಕಾರಿ ನೌಕರಿ ಹುಚ್ಚನ್ನು ಬಿಡಿಸುವಂಥ ಕೆಲಸ ಆಗಬೇಕು. ಸರ್ಕಾರಿ ನೌಕರಿ ತೆಗೆದುಕೊಂಡ್ರೆ ಅವನು ದೇವರು ಅನ್ನೋ ರೀತಿ ನೋಡೋದು, ಖಾಸಗಿ ಕೆಲಸದಲ್ಲಿ ದುಡಿತಾ ಇದ್ರೆ ಅವನ್ನ ಕೀಳಾಗಿ ಕಾಣುವಂಥದ್ದು. ಇದನ್ನ ಫಸ್ಟ್ ಈ ಕಾನ್ಸೆಪ್ಟಿಂದ ಹೊರಬರಬೇಕು. ಪ್ರತಿಯೊಂದು ರೂಪಾಯಿನೂ ಕೂಡ ಪ್ರತಿಯೊಬ್ಬ ಪ್ರಾಮಾಣಿಕವಾಗಿಯೇ ದುಡಿತಾ ಇರ್ತಾನೆ. ಏನದೊಂದು 4 ಜಾಬ್ ಸೆಕ್ಯೂರಿಟಿ ಇರುತ್ತೆ, ಒಂದಿಷ್ಟೇನೋ ಮಾಡ್ಬೋದು ಅನ್ನೋದು ಬಿಟ್ರೆ ಯಾರಿಗೂ ತಲೆ ಇದ್ದವನು ಹೆಂಗಾದ್ರೂ ಬದುಕ್ತಾನೆ. ಚೆನ್ನಾಗಿ ನಿಮ್ಮ ನಾಲೆಜನ್ನು ಬಳಸ್ಕೊಳ್ಳಿ. ಯಾರು ಆ ರೀತಿ ಕೆಟ್ಟ ನಿರ್ಧಾರಗಳಿಗೆ ದಯವಿಟ್ಟು ಹೇಳ್ತೀನಿ, ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಿಮಗೆ ಆ ಥರ ಒತ್ತಡ ಅನ್ಸಿದ್ರೆ ಯಾರಿಗೆ ನಿಮ್ಮ ಸರಿ ಅನ್ಸುತ್ತೆ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿ. ಒಂದಿಷ್ಟು ಭರವಸೆಯನ್ನು ಬೆಳೆಸ್ಕೊಳ್ಳಿ. ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ಅಂತ ಟೈಮಲ್ಲಿ ಯಾವುದಾದ್ರೂ ಇಷ್ಟವಾದ ಸ್ಥಳಕ್ಕೆ ಹೋಗಿ. ಯಾರೂ ಕೂಡ ಆ ರೀತಿ ಕೆಟ್ಟ ನಿರ್ಧಾರಗಳು ಮಾಡಿ. ಯಾಕಂದರೆ ನೀವು ಏನೇ ಮಾಡಿದ್ರು ಸರ್ಕಾರದವ್ರು ನೋಡ್ತಾರೆ, ಇದನ್ನೆಲ್ಲ ಕೇಳ್ತಾರೆ ಅನ್ಕೊಂಡಿದ್ದೀರಾ. ಅವರೆಲ್ಲ AC ಕಾರ್ಗಳಲ್ಲಿ, AC ಬಂಗ್ಲೆಗಳೆಲ್ಲ ಅವ್ರ ಮಕ್ಕಳನ್ನೆಲ್ಲ ಫಾರಿನಲ್ಲಿ ಬಿಡಿಸು ಆರಾಮಾಗಿದ್ದಾರೆ ಅವರು. ಅವ್ರಿಗೇನು ನಷ್ಟ ಆಗಲ್ಲ. ನಷ್ಟ ಆಗೋದು ನಿಮ್ಮ ಕುಟುಂಬಕ್ಕೆ. ಅಟ್ಲೀಸ್ಟ್ ನೀವು ಬದುಕಿ ಎಲ್ಲೋ ಒಂದಿಷ್ಟು ಕೆಲಸ ಮಾಡಿದರೆ ನಿಮ್ಮ ಕುಟುಂಬ ಆದರೂ ನೆಮ್ಮದಿಯಾಗಿರುತ್ತೇನೋ. ಸಾಯೋವರೆಗೂ ಅದೇನೋ ಅಂತಾರಲ್ಲ, ತಂದೆ ತಾಯಿಗೆ ಮಕ್ಕಳನ್ನ ಕಳ್ಕೊಂಡಿರೋ ಶೋಕ ಕಡೆವರೆಗೂ ಕೂಡ ಹೋಗಲ್ಲ. ಅದು ಎಂತಹದ್ದೇ ಕೂಲಿ ನಾಲಿ ಮಾಡ್ತಾ ಇರಲಿ, ಅದರೊಬ್ಬ ಶ್ರೀಮಂತನೇ ಇರಲಿ, ತಂದೆ ತಾಯಿಗೆ ಮಕ್ಕಳು ಮಕ್ಕಳೇ. ಸೊ ಅದಕ್ಕೆ ನಿಮ್ಮ ಅಮೂಲ್ಯವಾದ ಬದುಕನ್ನು ಯಾರದೋ ಮಾತಿಗೆ, ಯಾವುದೋ ಒತ್ತಡಕ್ಕೆ ಕಳ್ಕೊಂಡ್ರೆ ಏನು ಬರುತ್ತೆ? ಈಗ ನೀವಿಲ್ಲ ಅಂದರೆ ಇನ್ನೊಂದು ವರ್ಷಕ್ಕೆ ನೋಟಿಫಿಕೇಶನ್ ಆಗ್ಬೋದು. ನೀವೇ ಇರಲಿಲ್ಲ ಅಂದರೆ ಏಜ್ ಮುಗಿದ್ರು ಇನ್ನೊಂದು ದಾರಿ ಕೊಟ್ಟಿರ್ತಾನೆ ದೇವರು. ಎಷ್ಟೋ ಜನ ಧಾರವಾಡ ಕಾಂಪಿಟೇಟಿವ್ ಓದಕ್ಕೆ ಹೋಗಿ ಸಕ್ಸಸ್ ಆಗದೆ ಟೀ ಅಂಗಡಿ ಮಾಡ್ಕೊಂಡು, ಎಗ್ ರೈಸ್ ಅಂಗಡಿ ಮಾಡ್ಕೊಂಡು, ಅಲ್ಲಿ ಯಾವುದಾದ್ರು PGಗಳು ನಡೆಸ್ಕೊಂಡು ಬದುಕ್ತಿಲ್ವಾ? ಬೆಂಗಳೂರಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡು ಆಟೋ ಓಡಿಸ್ಕೊಂಡು ಎಷ್ಟೋ ಜನ ಬದುಕ್ತಿಲ್ವಾ? ಕೈ ಕಾಲು ಇಲ್ದವರೆಲ್ಲ ಬದುಕ್ತಿದ್ದಾರೆ. ಕಬ್ಬನ್ ಪಾರ್ಕ್ ಹತ್ರ ಕೆಲವೊಂದು ಪಾನಿಪುರಿ ಅಂಗಡಿ, ಏನೋ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು. ಅವ್ರನ್ನೆಲ್ಲ ನೋಡಿ ಅವ್ರನ್ನೆಲ್ಲ. ದಯವಿಟ್ಟು ಸರ್ಕಾರಿ ನೌಕರಿ ಒಂದೇ ಶ್ರೇಷ್ಠ, ಅದಿದ್ರೆ ಮಾತ್ರ ಬದುಕು ಅನ್ನೋದನ್ನ ಬಿಟ್ಟು ಹೊರಗೆ ಬನ್ನಿ. ಹೊಸ ವಿಚಾರಗಳನ್ನು ಮಾಡಿ, ಹೊಸ ಕಲೀರಿ. ಏನಾದರೂ ಒಂದು ಕ್ರಿಯೇಟಿವಿಟಿ ಬೆಳೆಸ್ಕೊಳ್ಳಿ, ಒಂದು ಕೌಶಲ್ಯ, ಒಂದು ಸ್ಕಿಲ್ಲನ್ನು ಕಲ್ತ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಲ್ಲ, ಆ ಮನಸ್ಥಿತಿಯಿಂದ ಹೊರ ಬಂದಾಗ ಮಾತ್ರ, ನಾವು ಪ್ಲಾನ್ ಬಿ ಇಟ್ಕೊಂಡಾಗ ಮಾತ್ರ ಅದು ನಮಗೆ ಸ್ಟ್ರೆಸ್ ಅನ್ಸಲ್ಲ. ಅದಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ಒಂದು ಪ್ಲಾಟ್ಫಾರ್ಮ್ ಸಿಗೋ ಥರ ನಾವು ಅವಕಾಶವನ್ನು ಬಳಸ್ಕೊಳ್ಬೇಕು. ಬಟ್ ಆರ್ಥಿಕ ಪರಿಸ್ಥಿತಿ ಹೆಂಗೆ ಇರಲಿ ಮನೆಯದು, ಸಮಾಜದಲ್ಲಿ ಸಬಲರು ಇದ್ದಾರೆ ಆಯ್ತಾ. ನಾವು ಅನ್ಕೊಂಡಾಗ ಎಲ್ಲರೂ ಕೆಟ್ಟೋರಿಲ್ಲ. ಎಲ್ಲ ಒಂದಿಷ್ಟು ಜನ ಹೃದಯವಂತರು ಇರ್ತಾರೆ. ಅವ್ರ ಹತ್ರ ನೀವು ಹೋಗಿ ಕೇಳಿದ್ರೆ ಸಹಾಯ ಮಾಡೇ ಮಾಡ್ತಾರೆ. ಈ ಒಂದು 3 ದಿನದಿಂದ ನಾನೇ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಕೊಂಡಿದ್ದೆ. ನನಗೆ ಎಷ್ಟು ಕಷ್ಟ ಆಗಿತ್ತು ಅಂತಂದ್ರೆ, ಆ ಟೈಮಲ್ಲಿ ನನಗೊಂದಿಷ್ಟು ಜನ ಸಹಾಯಕ್ಕೆ ಬಂದು ದೇವ್ರ ಥರ ನನ್ನ ಕಷ್ಟಕ್ಕೆ ಸ್ಪಂದಿಸಿದ್ರು. ನನಗೂ ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ನಾನು ಅವ್ರಿಗೆ 10ರಷ್ಟು ಕೊಡುವಂಥ ಶಕ್ತಿ ದೇವರು ನನಗೆ ಕೊಡ್ತಾನೆ. ಅದಕ್ಕೆ ಯಾವತ್ತೂ ಕೂಡ ವಿಫಲತೆಗೆ ಹೆದರಬೇಡಿ. ಆದಷ್ಟು ಪಾಸಿಟಿವ್ ಜನರೊಂದಿಗಿರಿ ಸುತ್ತಮುತ್ತ. ಬರೀ ಹಂಗಾಗತ್ತೆ ಹಿಂಗಾಗತ್ತೆ ಅಂತೆ ಕಂತೆ ಬಿಟ್ಟು ಒಳ್ಳೆಯದನ್ನು ಯೋಚಿಸಿ ಒಳ್ಳೆ ರೀತಿ ಇರಿ. ಎಲ್ರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು.